ಯಾಕೆ ಪಿತೃಪಕ್ಷಗಳನ್ನ ಮಾಡಬೇಕು? ಹೆಸರಲ್ಲೇ ಇದೆ ಪಿತೃಪಕ್ಷ ಅಂತೇಳಿ. ಪಿತೃಗಳು ಅಂತಂದರೆ ನಮ್ಮ ಪರಂಪರೆಯಲ್ಲಿ ಗತಿಸಿರತಕ್ಕಂತಹ ಹಿರಿಯರಿಗೆ ನಾವು ಪಿತೃಗಳು ಅಂಥೇಳಿ ಹೇಳ್ತೀವಿ. ಅವರು ಸ್ತ್ರೀಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು. ಮಾತಾಚ ಪಿತಾಚ ಪಿತರಹ ಅಂಥೇಳಿ ನಿರ್ವಚನ ಇದೆ. ಅಂದರೆ ಹೆಂಗಸರಾಗಲಿ ಗಂಡಸರಾಗಲಿ ಯಾರೇ ಆದರೂ ಕೂಡ ಗತಿಸಿದ ನಂತರ, ಮರಣ ಹೊಂದಿದ ನಂತರದಲ್ಲಿ ಅವರು ಆ ಪಿತೃಲೋಕವನ್ನು ಸೇರುವುದರಿಂದ ಪಿತೃಗಳು ಅಂಥೇಳಿ ನಾವು ಅವರಿಗೆ ಹೇಳ್ತೀವಿ. ಆ ಪಿತೃಗಳ ಒಂದು ಆರಾಧನೆಗೆ ವಿಶೇಷವಾಗಿ ಮೀಸಲಾಗಿರತಕ್ಕಂತಹ ಒಂದು ಸಮಯ ಅಂತಂದರೆ ಅದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ 15 ದಿವಸಗಳು. ಪಕ್ಷ ಅಂತಂದರೆ 15 ದಿವಸ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಹೇಳಿ ನಾವು ಹೇಳ್ತೀವಿ. ಅದರಲ್ಲಿ ಕೃಷ್ಣ ಪಕ್ಷ ಭಾದ್ರಪದ ಮಾಸದಲ್ಲಿ ಬರತಕ್ಕಂಥದ್ದು ಸಂಪೂರ್ಣವಾಗಿ 15 ದಿವಸ ಪಿತೃಗಳಿಗೆ, ಅಂದರೆ ಗತಿಸಿರತಕ್ಕಂಥವರಿಗೆ ನಾವು ಮಾಡತಕ್ಕಂತಹ ಏನು ಶ್ರಾದ್ದ ಅಂಥೇಳಿ ಹೇಳ್ತಾರೆ, ತಿಥಿ ಅಂತೇಳಿ ಹೇಳ್ತಾರೆ, ತದ್ದಿನ ಅಂತೇಳಿ ಹೇಳ್ತಾರೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ. ಅದರಿಂದ ಈ 15 ದಿವಸಗಳಲ್ಲಿ ಆ ಪಿತೃ ಆರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿರುವುದರಿಂದ ಜೊತೆಯಲ್ಲಿ ಈ ಹೇಗೆ ನಾವು ಒಂದು ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ, ವರಸಿದ್ಧಿ ವಿನಾಯಕ ಗಣೇಶ ಪೂಜೆಯನ್ನು ಮಾಡ್ತೀವಿ, ದೀಪಾವಳಿಯನ್ನು ಆಚರಣೆಯನ್ನು ಮಾಡ್ತೀವಿ, ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಇದೆಲ್ಲ ಒಂದೊಂದು ನಿರ್ದಿಷ್ಟವಾದಂತಹ ದೇವರಿಗೆ ಅಥವಾ ದೇವತೆಗಳ ಸಂಬಂಧಪಟ್ಟಿರತಕ್ಕಂತಹ ಆಚರಣೆ. ಆದರೆ ಈ ಗತಿಸಿರತಕ್ಕಂಥವರಿಗೆ, ಆ ಪಿತೃದೇವತೆಗಳಿಗೆ ನಾವು ಮಾಡತಕ್ಕಂತಹ ಪೂಜೆ ಏನಿದೆ ಅದಕ್ಕೆ ಶ್ರಾದ್ದ ತಿಥಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಮೀಸಲಾಗಿರತಕ್ಕಂತಹ ಒಂದು ಸಮಯ ಅಂತಂದರೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಹಿಡಿದು ಮಹಾಲಯ ಅಮಾವಾಸ್ಯೆ ಅಂತೇಳಿ ಹೇಳ್ತಾರೆ. 15 ದಿವಸಗಳಿಗೆ ಮೀಸಲಾಗಿ ಶಾಸ್ತ್ರದಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ಈ 15 ದಿವಸವೂ ಕೂಡ ಪಿತೃ ಆರಾಧನೆಗೆ, ಅಂದರೆ ಅವರವರ ಸಂಪ್ರದಾಯಕ್ಕೆ, ಅವರ ಕುಲ ಮನೆತನ, ಅವರ ಮನೆಯಲ್ಲಿ ಯಾವ ಸಂಪ್ರದಾಯ ಹಿಂದಿನಿಂದ ನಡೆದುಕೊಂಡು ಬಂದಿದೆಯೋ ಅದಕ್ಕನುಸಾರವಾಗಿ ಅವರು ಅದನ್ನು ಮಾಡಬೇಕಾಗತ್ತೆ. ಯಾಕೆ ಮಾಡಬೇಕು, ಇದರ ಮಾಡುವುದರಿಂದ ಏನು ಪ್ರಯೋಜನ, ಕಾಲ ಎಲ್ಲ ವ್ಯರ್ಥ ಆಗುತ್ತೆ, ಇದರಿಂದ ನಾವಿಲ್ಲೆಲ್ಲೋ ಪಿಂಡ ಅಥವಾ ತರ್ಪಣವನ್ನು ಕೊಟ್ಟರೆ ಅದು ಪಿತೃಗಳೆಲ್ಲೋ ಇರತಕ್ಕಂಥವರಿಗೆ ಅವರಿಗೆ ತಲುಪುತ್ತಾ, ಅಥವಾ ಅವರು ಪಂಚಭೂತಗಳಲ್ಲಿ ಲೀನ ಆಗಿರ್ತಾರೆ, ಅವರನ್ನು ದಹಿಸಿರಬಹುದು. ಸತ್ತ ನಂತರದಲ್ಲಿ ಅವರಿಗೆ ಅನುಸಾರವಾಗಿ ಸಂಸ್ಕಾರಗಳನ್ನು ಮಾಡ್ತಾರೆ. ಆ ದೇಹವೇ ಇರುವುದಿಲ್ವಲ್ಲ, ಯಾರಿಗೆ ನಾವು ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಹೀಗಿದ್ದೆಲ್ಲ ಕೆಲವು ಪ್ರಶ್ನೆಗಳು ಅಥವಾ ಗೊಂದಲಗಳು ಇದ್ದೇ ಇರುತ್ತೆ. ಅದಕ್ಕೆಲ್ಲ ಸೂಕ್ತವಾಗಿರತಕ್ಕಂತಹ ಕೆಲವೊಂದು ಆ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಶಾಸ್ತ್ರದಲ್ಲಿ ಪಿತೃಪಕ್ಷದ ಒಂದು ವಿಶೇಷತೆಯನ್ನು, ಪಿತೃಪಕ್ಷದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಇವೆಲ್ಲವನ್ನು ಹೇಳಿದ್ದಾರೆ. ಅದನ್ನು ನಾವು ಪ್ರಮುಖವಾಗಿ ಪಿತೃಪಕ್ಷದ ವಿಷಯದಲ್ಲಿ ತಿಳಿದುಕೊಂಡು ಆಚರಣೆಯನ್ನು ಮಾಡಿದಾಗ ಅದು ಅರ್ಥವತ್ತಾಗಿರುತ್ತೆ ಅಂತೇಳಿ ಹೇಳ್ಬೋದು. ಸರ್, ಈಗ ಪಿತೃಪಕ್ಷ ವಿಧಿವಿಧಾನಗಳೇನು ಮಾಡೋದಕ್ಕೆ? ಅಂದರೆ ಸುಮ್ಮನೆ ಕೆಲವರು ಮಾಡಬೇಕಲ್ಲ ಅಂತ ಹೇಳಿ ಮಾಡುವಂಥವರ ಸಂಖ್ಯೆನೂ ಹೆಚ್ಚಿದೆ. ಈಗ ನಾ ಹೇಳೋದಾದರೆ ಈ IT-BT ಕಂಪ್ನಿಗೆ ಹೋಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪ್ನಿ, ಈಗ ಎಲ್ಲರೂ ಕೆಲಸ ಮಾಡ್ತಿರೋದ್ರಿಂದ ಮನೆಯಲ್ಲಿ ಏನೋ ಮಾಡಬೇಕಲ್ಲ ಅಂತ ಹೇಳಿ ಸುಮ್ಮನೆ ಅಡುಗೆ ಮಾಡಿ ಇಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಏನಾದರೂ ಅದಕ್ಕೆ ವಿಧಿವಿಧಾನಗಳಿದೆಯಾ ಮಾಡೋದಕ್ಕೆ? ಯಾವುದೇ ಆಚರಣೆಯನ್ನು ನಾವು ತಿಳಿದುಕೊಂಡು ಆಚರಿಸಿದಾಗ ಅದಕ್ಕೆ ಹೆಚ್ಚಿನ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಸುಮ್ಮನೆ ಯಾಂತ್ರಿಕವಾಗಿ ಏನೋ ಮಾಡ್ತಾಯಿದ್ರು ಅಂಥೇಳಿ ನಾವು ಮಾಡೋದರಿಂದ ಅದು ಅದರ ಫಲ ವ್ಯತ್ಯಾಸ ಆಗುತ್ತೆ, ಫಲ ಸಿಗೋದು ಕೂಡ ತುಂಬ ಕಡಿಮೆ ಆಗುತ್ತೆ, ಅದು ಸಿಗದೇನೂ ಕೂಡ ಇರ್ಬೋದು. ಆದ್ದರಿಂದ ಯಾವುದೇ ಆಚರಣೆ, ಅದು ದೇವತಾ ಕಾರ್ಯ ಇರ್ಬೋದು, ಪೂಜೆ ಪುರಸ್ಕಾರ, ಯಜ್ಞ ಯಾಗಾದಿಗಳು, ತೀರ್ಥಯಾತ್ರೆ, ದೇವಾಲಯ ದರ್ಶನ, ಸ್ತೋತ್ರ ಪಠನ, ಯಾವುದೇ ಇರಲಿ ನಾವು ಅದನ್ನು ತಿಳಿದುಕೊಂಡು ಆಚರಣೆಯನ್ನು ಮಾಡಬೇಕು. ಹಾಗೆ ನಮ್ಮ ಹಿರಿಯರಿಗೆ ನಾವು ಸಲ್ಲಿಸ್ತಕ್ಕಂತಹ ಗೌರವ ಏನಿದೆ ಅದು ಹೇಗೆ ನಾವು ಜೀವಂತ ಇದ್ದಂತಹ ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಪ್ರತಿ ದಿವಸವೂ ಊಟವನ್ನು ಹಾಕ್ತೀವಿ. ಹಾಗೆ ಅವರು ಗತಿಸಿದ ನಂತರದಲ್ಲಿಯೂ ಕೂಡ ಅವರಿಗೆ ಒಂದು ಈ ಗರುಡ ಪುರಾಣದಲ್ಲಿ ಎಲ್ಲ ವಿಷಯಗಳನ್ನು, ಪಿತೃ ಕಾರ್ಯವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡದೇ ಇದ್ದರೆ ಏನಾಗುತ್ತೆ, ಎಲ್ಲವನ್ನು ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಅವರವರ ಒಂದು ಸಂಪ್ರದಾಯ ಇರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ನೂರಾರು ವಿಧವಾದಂತಹ ಆಚರಣೆ ಇರತಕ್ಕಂತಹ, ಸಂಪ್ರದಾಯಗಳು ಇರತಕ್ಕಂತಹ, ಜಾತಿ ಒಳಜಾತಿಗಳು ಎಲ್ಲ ಇದೆ. ಅದರಿಂದ ಅವರವರ ಒಂದು ಸಂಪ್ರದಾಯಕ್ಕೆ ಅನುಸಾರವಾಗಿ ಒಬ್ಬರ ಮನೆಯಲ್ಲಿ ಇದ್ದಂಥ ಸಂಪ್ರದಾಯ ಇನ್ನೊಂದು ಮನೆಯಲ್ಲಿ ಇಲ್ಲ,
ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಈ ವಿವಿಧತೆಯಲ್ಲಿ ಏಕತೆಯನ್ನು ವರಿಸ್ತಕ್ಕಂಥದ್ದೇ ನಮ್ಮ ಸನಾತನ ಧರ್ಮದ ಮುಖ್ಯವಾದಂತಹ ವೈಶಿಷ್ಟ್ಯತೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಈ ಪಿತೃಪಕ್ಷದಲ್ಲಿ ಯಾವತ್ತೋ ಒಂದು ದಿವಸ, ಅದರಲ್ಲೂ ನಿರ್ದಿಷ್ಟವಾದ ದಿವಸಗಳು ಇದೆ. ಅಂದರೆ ಈ ಸಹಜವಾಗಿ ಮರಣ ಹೊಂದಿದವರಿಗೆ ಯಾವ ದಿವಸ ಮಾಡಬೇಕು, ಅವರು ಯಾವುದೋ ತದಿಗೆ ಅಥವಾ ಚತುರ್ಥಿ ಹೀಗೆ ಯಾವುದೋ ಒಂದು ತಿಥಿಯಲ್ಲಿ ಮರಣವನ್ನು ಹೊಂದಿದ್ದರೆ ಆ ದಿವಸವೇ ಅವರಿಗೆ ಆ ಪಿತೃ ಕಾರ್ಯವನ್ನು ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಅಕಾಲ ಮೃತ್ಯು, ಈ ಆತ್ಮಹತ್ಯೆ ಇರ್ಬೋದು, ಆತ್ಮಹತ್ಯೆಯಿಂದ ಮರಣ ಹೊಂದಿರ್ತಾರೆ, ಅಥವಾ ಆಕಸ್ಮಿಗಳಿಗೆ ಒಳಗಾಗಿ ಈ ಆಕ್ಸಿಡೆಂಟ್ ಇರ್ಬೋದು, ಇಂತಹದ್ದರಿಂದ ಮರಣ ಹೊಂದಿರಬಹುದು, ಅಥವಾ ಕೊಲೆಯಾಗಿರ್ಬೋದು, ಶಸ್ತ್ರಗಳಿಂದ ಹತರಾಗಿರತಕ್ಕಂಥದ್ದಿರಬಹುದು, ಅಥವಾ ಈ ರೀತಿ ದುರ್ಮರಣ ಹೊಂದಿರತಕ್ಕಂಥವರಿಗೆ ನಿರ್ದಿಷ್ಟವಾದಂತಹ ದಿವಸದಲ್ಲಿ ಮಾಡುವುದಕ್ಕೆ ಹೇಳಿದ್ದಾರೆ. ಶಸ್ತ್ರವಿಘಾತ ಮಹಾಲಯ ದಿನವನ್ನು ಹೇಳಿದ್ದಾರೆ. ಇನ್ನು ಕೆಲವೊಂದು ಸುವಾಸನೆಯರಿಗೆ ಮಾಡತಕ್ಕಂತಹ ಅವಿಧವಾ ನವಮಿ, ಅಂದರೆ ನವಮ ದಿವಸ ನಾವು ಆಚರಣೆ ಮಾಡತಕ್ಕಂಥದ್ದು. ಯಾರ ಮನೆಯಲ್ಲಿ ಸುವಾಸಿನಿ ಮರಣ ಆಗಿರುತ್ತೋ ಅಂಥವರನ್ನು ಕುರಿತು ಮಾಡತಕ್ಕಂಥದ್ದು ಅವಿಧವಾ ನವಮಿ. ದುರ್ಮರಣಗಳಲ್ಲಿ ಹತರಾಗಿರತಕ್ಕಂಥವ್ರನ್ನ ಉದ್ದೇಶ ಇಟ್ಟುಕೊಂಡು ಮಾಡತಕ್ಕಂಥದ್ದು ಅಂತಹ ಮಹಾಲಯ ಪಕ್ಷದ ನಿರ್ದಿಷ್ಟವಾದಂತಹ ದಿವಸ. ವಿಷಹಸ್ತ್ರದಿಂದ ಆಗಿರತಕ್ಕಂಥ ನಿರ್ದಿಷ್ಟ ತ್ರಯೋದಶಿ ಇಂತಹ ತಿಥಿಗಳಲ್ಲಿ ಮಾಡತಕ್ಕಂಥದ್ದು. ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ದೇಶಾಂತರ ಹೋಗಿರ್ತಾರೆ, ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿರಲ್ಲ, ಹೋಗಿದ್ದಾರೆ ಅಂತ ಗೊತ್ತಿರುವುದಿಲ್ಲ. ಇನ್ನು ಕೆಲವರು ಸನ್ಯಾಸಾಶ್ರಮ ಅಥವಾ ಜೀವನದಲ್ಲಿ ವೈರಾಗ್ಯ ಬಂದು ಎಲ್ಲೋ ಹೋಗಿರಬಹುದು, ಇದಕ್ಕೆಲ್ಲ ಯತಿ ಮಹಾಲಯ ಅಂತೇಳಿ ಹೇಳ್ತಾರೆ. ಹೀಗೆ ಪ್ರತಿಯೊಂದು ದಿವಸವೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಕಾರಣಗಳಿಂದ, ಪ್ರತ್ಯೇಕ ಕಾರಣಗಳಿಂದ ಮರಣ ಹೊಂದಿರತಕ್ಕಂಥವರಿಗೆ ಅದನ್ನು ನೋಡಿಕೊಂಡು ನಾವು ಮಾಡಬೇಕು. ಜೊತೆಯಲ್ಲಿ ಮಹಾಲಯ ಅಮಾವಾಸ್ಯೆ ಅನ್ನತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ವಿಶೇಷ ಪ್ರಾಶಸ್ತ್ಯ ಇದೆ. ಯಾಕೆಂದರೆ ಇದು ಕೊನೆಯ ದಿವಸ, ಈ ಮಹಾಲಯ ಪಕ್ಷದಲ್ಲಿ ಅಂತಿಮ ದಿನ ಅದು ಅಮಾವಾಸ್ಯೆ. ಆದ್ದರಿಂದ ಮಹಾಲಯ ಅಮಾವಾಸ್ಯೆ ಅಂತೇಳಿ ಹೇಳ್ತಾರೆ. ಇದೆಲ್ಲ ಪುರಾಣದ ಹಿನ್ನೆಲೆ ತೆಗೆದುಕೊಂಡ್ರೆ ಹೆಸರು ಹೇಳುತ್ತೆ, ಮಹಾಲಯ ಅಂಥೇಳಿ. ರುದ್ರ ತನ್ನನ್ನು ಈ ಮಹಾಪ್ರಳಯವನ್ನು ಮಾಡಿರ್ತಕ್ಕಂತಹ ವಿಶೇಷವಾದಂತಹ ದಿವಸ ಈ 15 ದಿವಸ, ಅಂದರೆ ಪ್ರಪಂಚ ಎಲ್ಲ ಲಯ ಆದಂತಹ ದಿವಸ ಅಂತೇಳಿ ಪುರಾಣದಲ್ಲಿ ಹೇಳ್ತಾರೆ. ಈ 15 ದಿವಸಗಳಲ್ಲಿ ಮಹಾಕಾಲ ಅಥವಾ ರುದ್ರ ಪ್ರಪಂಚವನ್ನು ಲಯ ಮಾಡಿ ಪುನಃಸೃಷ್ಟಿಯನ್ನು ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ ಅಂಥೇಳಿ. ಆದ್ದರಿಂದ ಮಹಾಲಯ ಪಕ್ಷ ಅಂತೇಳಿ, ಪಕ್ಷ ಅಂದರೆ 15 ದಿವಸ ಅಂತೇಳಿ ಹೆಸರು. ಇನ್ನೊಂದು ಪಿತೃಗಳ ಆರಾಧನೆಗೆ, ಆದ್ದರಿಂದ ವಿಶೇಷವಾಗಿ ಗತಿಸಿರತಕ್ಕಂಥವರಿಗೆಲ್ಲ ನಾವು ಮಾಡತಕ್ಕಂಥದ್ದು ನಿರ್ದಿಷ್ಟವಾದಂತಹ ದಿವಸಗಳಲ್ಲಿ ಮಾಡಬೇಕು. ಇದು ಮಾಡಲಿಕ್ಕೆ ಆಗದೇ ಇದ್ದರೆ ಅಮಾವಾಸ್ಯೆಯ ದಿವಸ ಮಾಡಬೇಕು. ಇನ್ನು ಕೆಲವರಿಗೆ ತಮ್ಮ ಯಾಂತ್ರಿಕವಾದಂತಹ ಜೀವನದಲ್ಲಿ ಈ IT-BT ಅಥವಾ ಕೆಲಸದ ಒತ್ತಡ, ನಗರ ಜೀವನದ ಒಂದು ಜೀವನ ಶೈಲಿ ಎಲ್ಲ ಕಾರಣಗಳಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಏನು ಮಾಡಬೇಕು? ಸಿಂಪಲ್ಲಾಗಿ ಏನಾದರೂ ಮಾಡಲಿಕ್ಕಾಗುತ್ತಾ, ಅಥವಾ ಮಾಡತಕ್ಕಂಥದ್ದು ಬಿಟ್ಟರೆ ಏನಾದರೂ ತೊಂದರೆ ಆಗುತ್ತಾ? ಈ ಪಿತೃಕಾರ್ಯ ಏನಿದೆ ಇದು ಹಿಂದಿನವರು ಮಾಡಿಕೊಂಡು ಅವಶ್ಯಂ ಪಿತರಾಚಾರಂ ಅಂತೇಳಿ ಹೇಳ್ತಾರೆ. ಹಿಂದಿನವರು ಏನು ಮಾಡಿಕೊಂಡು ಬಂದಿದ್ದರೋ ಅದನ್ನು ಹಾಗೆಯೇ ಮುಂದುವರಿಸ್ತಕ್ಕಂಥದ್ದು ಮುಂದಿನ ಸಂತತಿಯ ಪರಂಪರೆಯ ಕರ್ತವ್ಯ ಅನ್ನತಕ್ಕಂಥದ್ದು. ಅದನ್ನು ಹಾಗೆ ಆಚರಿಸಿಕೊಳ್ಳಬೇಕು. ಆದರೆ ಈ ಯಾಂತ್ರಿಕ ಜೀವನ, ಕೆಲಸದ ಒತ್ತಡ ಈ ಕಾರಣದಿಂದ ಮಾಡಲಿಕ್ಕೆ ಆಗದೇ ಇದ್ದರೆ ಅದಕ್ಕೆ ಪರ್ಯಾಯ ಏನೂ ಇಲ್ಲ. ಆದರೆ ಅನುಕೂಲ ಸಿಂಧು ಶಾಸ್ತ್ರ ಅಂತೇಳಿ ಇರುತ್ತಲ್ಲ, ಅದಕ್ಕೆ ಯಥಾಶಕ್ತಿಯಾಗಿ ಅವರಿಗೆ ಇಷ್ಟವಾದ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಕ್ರಮಬದ್ಧವಾಗಿ ಶ್ರಾದ್ದವನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಅದು ಆಗದೇ ಇದ್ದರೆ ಕೇವಲ ಈ ಆಹಾರ ಪದಾರ್ಥಗಳನ್ನು, ಅವರಿಗೆ ಇಷ್ಟವಾದಂತಹ ಆಹಾರ ಪದಾರ್ಥಗಳನ್ನು ನಾವು ಗೋಗ್ರಾಸ ಹಸುವಿಗೆ ಕೊಡತಕ್ಕಂಥದ್ದು, ವಾಯಸ ಅಂದರೆ ಕಾಗೆಗೆ ಇಟ್ಟು ಆ ಮೂಲಕ ಅದನ್ನು ನಾವು ಪ್ರಸಾದವಾಗಿ ಸ್ವೀಕಾರವನ್ನು ಮಾಡತಕ್ಕಂಥದ್ದು. ಬಡವರಿಗೆ ಯಾರು ಆಹಾರದಿಂದ ಆಹಾರ ಇಲ್ಲದೆ ಬಳತಾ ಇರ್ತಾರೋ ಅಂಥವರಿಗೆ ನಾವು ಈ ಆಹಾರವನ್ನು ಕೊಡ್ತಕ್ಕಂತಹದ್ದು ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಭೂತಯಜ್ಞ ಅಂತೇಳಿ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರವನ್ನು ಹಾಕತಕ್ಕಂತಹ ಕ್ರಮದಲ್ಲಿ ಹೀಗೆ ಹಲವು ರೀತಿಯಾದಂತಹ ಸಿಂಪಲ್ ಮೆಥಡ್ ಇದು ಕೂಡ ಇರುತ್ತೆ. ಆದರೆ ಏನಾದರೂ ಒಂದು ಮಾಡಲಿ, ನೀವು ವಿಶದವಾಗಿ ಮಾಡತಕ್ಕಂಥದ್ದು ಇರ್ಬೋದು, ಕೇವಲ ಒಂದು ಚಿಕ್ಕದಾಗಿ ಸೂಕ್ಷ್ಮ ರೂಪದಲ್ಲಿ ಮಾಡತಕ್ಕಂಥದ್ದು ಮಾಡಬೇಕೇ ಹೊರತು ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ಬಿಡಬಾರದು. ಹೇಗೋ ಒಂದು ನಿಮಗೆ ಆದ ಹಾಗೆ ಮಾಡಲೇಬೇಕಾಗುತ್ತೆ. ಮಾಡಿದ್ರೆ ಅದರಿಂದ ಒಳ್ಳೆಯದು. ಏನು ಪ್ರಯೋಜನ ಇದನ್ನು ಮಾಡೋದರಿಂದ? ಎಲ್ಲೋ ಇರತಕ್ಕಂಥವ್ರಿಗೆ ನಾವು ಇಲ್ಲಿ ತರ್ಪಣ ಕೊಟ್ಟರೆ ತಲುಪುತ್ತಾ ಅನ್ನತಕ್ಕಂತಹ ಪ್ರಶ್ನೆಗಳು ಬರುತ್ತೆ. ಹಾಗೆ ನಾವು ಬಾಹ್ಯಾಕಾಶ ಅಧ್ಯಯನವನ್ನು ಮಾಡಬೇಕಾದ್ರೆ ಎಲ್ಲೋ ಇರತಕ್ಕಂಥದ್ದನ್ನು ನಾವು ಕೆಲವೊಂದು ಉಪಕರಣಗಳನ್ನು ಉಪಯೋಗಿಸಿಕೊಂಡು ಹೇಗೆ ಮಾಡ್ತೀವಿ, ಎಲ್ಲೋ ಇರತಕ್ಕಂಥವ್ರ ಜೊತೆ ಸಂಭಾಷಣೆಯನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ, ಹೇಗೆ ರೂಪಾಯಿಯನ್ನು ಡಾಲರ್ಗಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು ಹೀಗೆ ನಾವು ಮಾಡತಕ್ಕಂತಹ ದಾನ ಧರ್ಮಗಳು ಈ ಪಿತೃಪಕ್ಷದಲ್ಲಿ
ನಾವು ಕೊಡತಕ್ಕಂತಹ ತರ್ಪಣಗಳಿರ್ಬೋದು, ನಾವು ಮಾಡತಕ್ಕಂತಹ ಶ್ರಾದ್ದ ತಿಥಿ ಇರ್ಬೋದು, ನಾವು ಹಿರಿಯರಿಗೆ ಸಮರ್ಪಣೆ ಮಾಡತಕ್ಕಂತಹ ವಿಶೇಷವಾದಂತಹ ಒಂದು ಮೃಷ್ಟಾನ್ನ ಭೋಜನ ಭೋಜ್ಯಗಳಿರ್ಬೋದು, ಇದೆಲ್ಲವೂ ಕೂಡ ಆ ಪಿತೃದೇವತೆಗಳಿಗೆ ತಲುಪಿ ಆ ಮೂಲಕ ಅವರ ಅನುಗ್ರಹದಿಂದ, ಪಿತೃದೇವತೆಗಳ ಆಶೀರ್ವಾದದಿಂದ ಈ ಪಿತೃಪಕ್ಷದಲ್ಲಿ ನಾವು ಆಚರಿಸತಕ್ಕಂತಹ ಪಿತೃ ಕಾರ್ಯದಿಂದ ಆಯು ಪ್ರಜಾಂ ಧನಾಂ ವಿದ್ಯಂ ಅಂತೇಳಿ ಹೇಳ್ತಾರೆ. ಆಯು ಅಂದರೆ ಈ ಕೆಲವೊಂದು ಕುಟುಂಬಗಳಲ್ಲಿ ಅಪಮೃತ್ಯು ಇದ್ದಕ್ಕಿದ್ದಾಗೆ ಮರಣ ಹೊಂದತಕ್ಕಂಥದ್ದೆಲ್ಲ ಇರುತ್ತೆ. ಅಂತಹ ಅಪಮೃತ್ಯು ಒಂದು ಕುಟುಂಬದಲ್ಲಿ ಆಗ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಈ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ತಿಥಿಗೆ ಇದೆ ಅಂತ ಹೇಳ್ತಾರೆ. ಶ್ರಾದ್ದಕ್ಕೆ ಇದೆ. ಆಯು ಪ್ರಜಾಂ ಸಂತತಿಯನ್ನು, ವಂಶಾಭಿವೃದ್ಧಿಯನ್ನು ಮಾಡತಕ್ಕಂಥದ್ದು. ಅಂದರೆ ಈ ಪಿತೃಪಕ್ಷದಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ಅವರು ಪಿತೃಪೂಜೆಯನ್ನು ಮಾಡಿದಾಗ ವಂಶಾಭಿವೃದ್ಧಿ ಆಗುತ್ತೆ. ಈ ಮದುವೆ ಆಗಿ ಎಷ್ಟೋ ವರ್ಷ ಮಕ್ಕಳೇ ಆಗಿರಲ್ಲ. ಅಂತಹದ್ದೆಲ್ಲ ವಂಶಾಭಿವೃದ್ಧಿ ಆಗಬೇಕಾದರೆ ಪಿತೃಕಾರ್ಯವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪಿತಾಮಹ ಪಿಂಡವನ್ನು ಭಕ್ಷಣೆಯನ್ನು ಮಾಡಿದರೆ ಪುತ್ರ ಸಂತತಿ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ 15 ದಿವಸದಲ್ಲಿ ಯಾವುದಾದರೂ ಒಂದು ದಿವಸ ಆಗದೇ ಇದ್ದರೆ ಮಹಾಲಯ ಅಮಾವಾಸ್ಯೆಯ ದಿವಸ ಪಿತೃಕಾರ್ಯವನ್ನು ಮಾಡುವುದರಿಂದ ವಂಶಾಭಿವೃದ್ಧಿ ಆಗುತ್ತೆ. ಪ್ರಜಾಂ ಧನಂ ಎಲ್ಲರಿಗೂ ಪ್ರಮುಖವಾಗಿರತಕ್ಕಂಥದ್ದು ಆರ್ಥಿಕವಾದಂತಹ ಸುಸ್ಥಿತಿ. ಚೆನ್ನಾಗಿ ಹಣ ಗಳಿಸಬೇಕು, ಗಳಿಸಿರತಕ್ಕಂತಹ ಹಣ ಉಳಿಬೇಕು, ಇವೆಲ್ಲ ಆಸೆ ಇರುತ್ತೆ. ಒಳ್ಳೆಯ ಕೆಲಸಕ್ಕೆ ಸೇರಬೇಕು, ಉದ್ಯೋಗಾವಕಾಶಗಳು ಬರಬೇಕು, ನಿರುದ್ಯೋಗಿಗಳಾಗಿರ್ತಾರೆ. ಇಂತಹದ್ದೆಲ್ಲ ಧನಕ್ಕೆ ಸಂಬಂಧಪಟ್ಟಂತೆ, ಸಂಪತ್ತಿಗೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವಿವಾದಗಳಿದ್ದರೆ ಅಥವಾ ಆರ್ಥಿಕ ಅನುಕೂಲ ಇಲ್ಲದೇ ಇದ್ದರೆ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಇದ್ದರೆ ಅದೆಲ್ಲವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಪಿತೃದೇವತೆಗಳಿಗೆ ಇದೆ. ಆದ್ದರಿಂದ ಇವರು ಯಾವುದೇ ಇರಲಿ, ಯಾಂತ್ರಿಕ ಜೀವನ ಇರಲಿ, IT-BT ಇರಲಿ, ಕೆಲಸದ ಒತ್ತಡ ಇರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ದೇವರನ್ನು ಹೇಗೆ ಪೂಜೆ ಮಾಡ್ತಾರೋ ಅದಕ್ಕಿಂತಲೂ ಒಂದು ಕೈ ಮುಖ್ಯ ಈ ಪಿತೃದೇವತೆ ಆರಾಧನೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಪಿತೃದೇವತೆಗಳಿಗೆ ತಮ್ಮ ಕುಟುಂಬದವರ ಮೇಲೆ ವಿಶೇಷವಾದಂತಹ ಪ್ರೀತಿ ಮತ್ತು ಅನುಗ್ರಹ ಮಾಡಬೇಕೆಂಬ ಆಸೆ ಇರುತ್ತೆ ಹಿರಿಯವರಿಗೆ. ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಅವರು ಗತಿಸಿದ್ದರೂ ಕೂಡ. ಆದ್ದರಿಂದ ಅವರನ್ನು ಆ ಸಮಯದಲ್ಲಿ ನಾವು ವಿಶೇಷವಾಗಿ ನೆನೆಸಿಕೊಳ್ಳುವುದರಿಂದ ಅವರ ಅನುಗ್ರಹದಿಂದ ಧನ, ವಿದ್ಯಾ, ಆಯಸ್ಸು ಜೊತೆಯಲ್ಲಿ ನಮ್ಮ ಎಲ್ಲ ಬಯಕೆಗಳು ಏನಿರುತ್ತೆ ಲೌಕಿಕವಾದಂತಹದ್ದು, ಚಾಗಿರಬೇಕು, ಹೀಗಿರಬೇಕು, ಜೀವನದಲ್ಲಿ ಒಂದು ಗ್ರೋತ್ ಇರಬೇಕು, ಅಭಿವೃದ್ಧಿ ಇರಬೇಕು, ಇಂತಹದ್ದೆಲ್ಲವೂ ಕೂಡ ಈಡೇರುವುದಕ್ಕೆ ಆ ಪಿತೃದೇವತೆಗಳ ಆಶೀರ್ವಾದ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಇದೆಲ್ಲ ನಮ್ಮ ಪಿತೃಪಕ್ಷದಲ್ಲಿ ಈ 15 ದಿವಸದಲ್ಲಿ ನಾವು ಅವರನ್ನು ನೆನೆಸಿಕೊಂಡು ನಮ್ಮ ಸಂಪ್ರದಾಯಾನುಸಾರವಾಗಿ ಇವುಗಳನ್ನು ಆಚರಣೆಯನ್ನು ಮಾಡಿದಾಗ ಆ ಪಿತೃದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ನಮಗೂ ಕೂಡ ಕುಟುಂಬದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತೆ. ಎಲ್ಲ ಫಲಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇದನ್ನು ಮಾಡದೇ ಇದ್ದರೆ ಏನಾಗುತ್ತೆ, ಪಿತೃದೇವತೆಗಳು ಕ್ರುದ್ಧರಾಗಿ ಆ ಮೂಲಕ ಶಾಪವನ್ನು ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಕೂಡ ಗರುಡ ಪುರಾಣದಲ್ಲಿ ಇದೆ. ಆದ್ದರಿಂದ ಆ ಸಮಯದಲ್ಲಿ ಏನು ಆಚರಣೆ ಮಾಡಬೇಕು ಅಂತೇಳಿ ಹೇಳ್ತಾರೋ ಶಾಸ್ತ್ರದಲ್ಲಿ, ಅದು ಎಲ್ಲರೂ ಕೂಡ, ಎಲ್ಲ ವರ್ಣದವರು, ಎಲ್ಲ ಪಂಗಡದವರು, ಎಲ್ಲ ಸಂಪ್ರದಾಯದವರು ಕೂಡ ಮಾಡತಕ್ಕಂತಹ ಕ್ರಮ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಆದ್ದರಿಂದ ಈ ಪಿತೃ ಪಕ್ಷದ ಒಂದು ಮಹತ್ವವನ್ನು ತಿಳಿದುಕೊಂಡು ಅದನ್ನು ಯಾವುದಾದರೂ ಒಂದು ದಿವಸ ಆಚರಣೆಯನ್ನು ಮಾಡಬೇಕು. ಮಾಡಲಿಕ್ಕೆ ಆಗದೇ ಇದ್ದರೆ ಅಂತಿಮವಾಗಿ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಅಂತೇಳಿ ಹೇಳ್ತಾರೆ. ಅಮಾವಾಸ್ಯೆಯ ದಿವಸ ಕೇವಲ ತರ್ಪಣ ಅಂತಂದರೆ ಎಳ್ಳು ನೀರನ್ನಾದರೂ ಕೂಡ ಅವರ ಹೆಸರನ್ನು ಹೇಳಿ ಆ ಮೂಲಕ ತರ್ಪಣವನ್ನಾದರೂ ಕೊಟ್ಟರೆ ಅದು ವಿಶೇಷವಾದಂತಹ ಫಲವನ್ನು ಕೊಟ್ಟು ಆ ಮೂಲಕ ಅವರ ಕುಟುಂಬಕ್ಕೆ ಎಲ್ಲ ರೀತಿಯಾದಂತಹ ಒಳ್ಳೆಯ ಮತ್ತು ಅಭಿವೃದ್ಧಿ ಆಗತಕ್ಕಂತಹ ಅನುಗ್ರಹವನ್ನು ಪಿತೃದೇವತೆಗಳು ಮಾಡ್ತಾರೆ ಅನ್ನತಕ್ಕಂಥದ್ದೇ ಮಹಾಲಯ ಪಕ್ಷದ ಒಂದು ವೈಶಿಷ್ಟ್ಯತೆ ಅಂತೇಳಿ ಹೇಳ್ಬೋದು. ಸರ್, ಕರ್ಮಕ್ಕೂ ಹಾಗೂ ಪಿತೃಪಕ್ಷಕ್ಕೂ ಸಂಬಂಧ ಏನು? ಅಂದರೆ ಸಾಕಷ್ಟು ಸಾರಿ ನಾವು ಕೇಳಿರ್ತೀವಿ, ಅಂದರೆ ನಾವು ಮಾಡಿದಂತಹ ಕರ್ಮಗಳು ಪಿತೃಪಕ್ಷಗಳಿಗೂ ಸಂಬಂಧ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಹೇಳಿ ಸರ್. ಕರ್ಮಕ್ಕೂ ಮತ್ತು ಪಿತೃಪಕ್ಷಕ್ಕೆ ನೇರವಾದಂತಹ ಸಂಬಂಧ ಇಲ್ಲ. ಆದರೆ ಗತಿಸಿರತಕ್ಕಂಥವ್ರು, ಮರಣ ಹೊಂದಿರತಕ್ಕಂಥವ್ರು ಯಾವ ಕಾರಣದಿಂದ ಮರಣ ಹೊಂದಿದರೋ ಅವರ ಕರ್ಮ ಏನಿತ್ತು, ಆ ಕಾರಣದಿಂದ ಮುಂದಿನ ಒಂದು ಸಂತತಿ ಪರಂಪರೆಯಲ್ಲಿ ಆ ಕರ್ಮದ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂತಹ ವಿಶ್ಲೇಷಣೆಯನ್ನು ಮಾಡಬಹುದು. ಜೊತೆಯಲ್ಲಿ ನಮಗೆ ಇರತಕ್ಕಂತಹ ಒಂದು ಜನ್ಮಾನುಸಾರವಾಗಿ ಕರ್ಮಾನುಸಾರೇಣ ಬುದ್ಧಿ, ಪೂರ್ವಜನ್ಮ ಕೃತಂ ಪಾಪಂ ರೋಗರೂಪೇಣ ಬಾಧ್ಯತೆ, ಹೀಗೆಲ್ಲ ಹೇಳ್ತಾರೆ. ಅಂದರೆ ಯಾವ ಜನ್ಮದ ಕರ್ಮಾಂತರದ ಒಂದು ಫಲದಿಂದ ಹೀಗೆ ಪುನರ್ಜನ್ಮದ ಬಗ್ಗೆ ವಿಶೇಷವಾಗಿ ನಂಬಿಕೆ ಇಟ್ಟುಕೊಂಡು ಇರತಕ್ಕಂತಹ ಒಂದು ಧರ್ಮ ಅಂತಂದರೆ ಅದು ಸನಾತನ ಸಂಸ್ಕೃತಿ, ಸನಾತನ ಧರ್ಮ.
ಆದ್ದರಿಂದ ಈ ಕರ್ಮಕ್ಕೆ ಅನುಸಾರವಾಗಿ ಮಾನವ ಜನ್ಮ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಇತರ ಪ್ರಾಣಿಗಳಿಗಿಂತ ಮಾನವ ಜನ್ಮ ಅನ್ನತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಹಲವಾರು ಜನ್ಮಗಳಲ್ಲಿ ನಾವು ಮಾಡಿರತಕ್ಕಂತಹ ಪುಣ್ಯ ಫಲದಿಂದ ನಮಗೆ ಮನುಷ್ಯ ಜನ್ಮ ಬರುತ್ತೆ. ಜಂತೂನಾಂ ನರಜನ್ಮ ದುರ್ಲಭಂ ಅಂತೇಳಿ ಹೇಳ್ತಾರೆ. ಇನ್ನಿತರ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು. ಅದನ್ನೇ ದಾಸರು ಕೂಡ ಮನುಷ್ಯ ಜನ್ಮ ದೊಡ್ಡದು, ಅದನ್ನು ಹಾಡು ಮಾಡಿಕೊಳ್ಳಬೇಡಿ ಅಂತೇಳಿ ಹೇಳ್ತಾರೆ. ಅದರಿಂದ ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ನಮ್ಮ ಕರ್ಮ ಏನು, ಯಾವ ಕರ್ಮದಿಂದ ನಾವು ಜನಿಸಿದ್ದೇವೆ, ಆ ಕರ್ಮದ ಕಾರಣದಿಂದ ಜನಿಸಿದ ತಕ್ಕದಲ್ಲಿ ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು, ನಾವು ಯಾವ ರೀತಿಯಾಗಿ ಇದ್ದರೆ, ಯಾವ ರೀತಿಯಾದ ಆಚರಣೆಗಳನ್ನು ಮಾಡಿದರೆ, ಯಾವ ಆಚಾರ ವಿಚಾರಗಳನ್ನು ಅನುಸರಿಸಿದರೆ ನಮಗೆ ಕರ್ಮವನ್ನು ಕಳೆದುಕೊಳ್ಳಬಹುದು ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಈ ಎಲ್ಲ ಕರ್ಮಗಳ ಕಾರಣದಿಂದಲೇ ಕಷ್ಟ ಸುಖ ಇವೆಲ್ಲವೂ ಕೂಡ, ಲಾಭ ನಷ್ಟ ಎಲ್ಲವೂ ಕೂಡ ಬರತಕ್ಕಂಥದ್ದು. ಆದ್ದರಿಂದ ಜನ್ಮಾಂತರದ ಕರ್ಮದ ಕಾರಣದಿಂದ ಹಲವು ಕಾರಣಗಳಿಂದ ಅವರು ಮರಣ ಹೊಂದಿರ್ತಾರೆ. ಕೆಲವು ದುರ್ಮರಣ, ಕೆಲವುದು ಸಹಜವಾದಂಥ ಮರಣ, ಕೆಲವೊಂದು ಬೇರೆಯವರಿಂದ ಕೊಲೆ ಇಂತಹದ್ದು ಆಗತಕ್ಕಂಥದ್ದು, ಆಕಸ್ಮಿಕವಾದಂತಹ ರೋಗ ಬರತಕ್ಕಂಥದ್ದು, ಚಿಕ್ಕ ವಯಸ್ಸಿನಲ್ಲೇ ಮರಣ ಬರತಕ್ಕಂಥದ್ದು, ಅಥವಾ ಈಗ ಹಿಂದೆ ಬಂದಂತೆ ಈ ಕೊರೋನಾದಂತಹ ಸಾಂಕ್ರಾಮಿಕ ರೋಗಗಳು ಬಾಧಿಸಿ ಆ ಮೂಲಕ ಮರಣ ಹೊಂದತಕ್ಕಂಥದ್ದು ಎಲ್ಲ ಕರ್ಮ ಫಲವೇ. ಅದರಿಂದ ಈ ಕರೋನಾದಲ್ಲಿಯೂ ಕೂಡ ಎಲ್ಲರೂ ಮರಣ ಹೊಂದಲಿಲ್ಲ, ಕೆಲವರು ಮಾತ್ರ ಮರಣ ಹೊಂದಿಲ್ಲ. ಇದು ಕಾರಣ ಏನು? ಕರ್ಮ ಕಾರಣ ಆಗಿರತಕ್ಕಂಥದ್ದು. ಆದ್ದರಿಂದ ಯಾರೇ ಯಾವ ಕಾರಣದಿಂದ ಮರಣ ಹೊಂದಿದ್ದಾರೋ ಅದು ಕರ್ಮಕ್ಕೆ ಅನುಸಾರವಾಗಿ ಆಗಿರುತ್ತೆ. ಅದನ್ನು ನಾವು ತಿಳಿದುಕೊಂಡು ಆ ಮೂಲಕ ಆ ಕರ್ಮ ನಮ್ಮನ್ನು ಬಾಧಿಸಬಾರದು ಅಂದರೆ ಪಿತೃಪಕ್ಷದಲ್ಲಿ ನಾವು ವಿಶೇಷವಾಗಿ ಆ ಕರ್ಮವನ್ನು ಕಳೆದುಕೊಳ್ಳುವುದಕ್ಕೆ ಪಿತೃ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಅದರಿಂದ ಆ ಕರ್ಮವನ್ನು ಕಳೆದುಕೊಳ್ಳುವುದಕ್ಕೆ ಪಿತೃಪಕ್ಷದಲ್ಲಿ ನಾವು ಮಾಡತಕ್ಕಂತಹ ವಿಶೇಷವಾದಂತಹ ಈ ಶ್ರಾದ್ದ ತೃತಿ ಏನಿದೆ ಅದು ಅಂತಹ ಕರ್ಮವನ್ನು ಕಳೆದು ಆ ಮೂಲಕ ಕರ್ಮ ಶುದ್ಧತೆಯನ್ನು ಕೊಟ್ಟು ಜೀವನಕ್ಕೆ ಔನ್ನತ್ಯವನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು. ಸರ್, ಶ್ರಾದ್ದ ಮಾಡೋದಕ್ಕೆ ಸಮಯ ಏನಾದರೂ ಇದೆಯಾ? ಹಾಗೆ ಯಾವ ಕಾಲದಲ್ಲಿ ನಾವು ಮಾಡಬೇಕು? ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಕೆಲವರು ಈ ಆಫೀಸಿಗೆ ಹೋಗ್ಬೇಕಾದ್ರೆ ತಿಥಿ ಶ್ರಾದ್ದವನ್ನು ಮಾಡಿ ಹೋಗ್ತಾರೆ. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಒಂದು ಸೂಕ್ತವಾದಂತಹ ಸಮಯ ಅಂತ ಹೇಳಿದ್ದಾರೆ. ಯಾವ ಕಾಲದಲ್ಲಿ ನಾವು ಏನು ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಮಾಡಬೇಕು, ಉಷಕ್ಕಾಲದಲ್ಲಿ ಏನು ಮಾಡಬೇಕು, ಅರುಣೋದಯದಲ್ಲಿ ಏನು ಮಾಡಬೇಕು, ಸೂರ್ಯೋದಯದ ಪ್ರಾತಃ ಕಾಲದಲ್ಲಿ ಏನು ಮಾಡಬೇಕು, ಮಧ್ಯಾಹ್ನದ ಸಮಯದಲ್ಲಿ ಏನು ಮಾಡಬೇಕು, ಸಂಧ್ಯಾಕಾಲದಲ್ಲಿ ಏನು ಮಾಡಿದರೆ ಒಳ್ಳೆಯದು, ರಾತ್ರಿ ಸಮಯದಲ್ಲಿ ಯಾವ ಆಚರಣೆ ವಿಶೇಷವಾದಂಥ ಫಲವನ್ನು ಕೊಡುತ್ತೆ, ಇವೆಲ್ಲವನ್ನೇ ಹೇಳಿದ್ದಾರೆ. ಆದರೆ ಈ ಪಿತೃಕಾರ್ಯದ ವಿಷಯ ಬಂದಾಗ ಪಿತೃಪಕ್ಷದಲ್ಲಿ ನಾವು ಮಾಡತಕ್ಕಂತಹ ಒಂದು ಈ ಶ್ರಾದ್ದ ತಿಥಿ ಏನಿದೆ ಅದಕ್ಕೆ ಅಪರಾಹ್ನ ಅಂತ ಹೇಳ್ತಾರೆ. ಅಪರಾಹ್ನ ಅಂತಂದರೆ 12 ಗಂಟೆಯ ನಂತರದಲ್ಲಿ, ಅಂದರೆ ನೆತ್ತಿಯ ಸರಿಯಾಗಿ ಸೂರ್ಯ ಬಂದಾಗ ಅದಕ್ಕೆ ಅಪರಾಹ್ನ ಕಾಲ ಅಂತೇಳಿ ನಾವು ಹೇಳ್ತೀವಿ. ಪ್ರಾತಃ ಕಾಲ, ಕುತಪಕಾಲ, ಅಪರಾಹ್ನ, ಸಂಧ್ಯಾಕಾಲ ಮತ್ತು ರಾತ್ರಿ ಕಾಲ ಹೀಗೆ ಇರತಕ್ಕಂಥದ್ದು. ಅಪರಾಹ್ನದಲ್ಲಿ ಪಿತೃಕಾರ್ಯವನ್ನು ಮಾಡಿದಾಗ ಅದು ಹೆಚ್ಚಿನ ಒಂದು ಫಲವನ್ನು ಕೊಡುತ್ತೆ ಅಂತೇಳಿ. ಅನುಕೂಲ ಇಲ್ಲದೇ ಇದ್ದರೆ ಬೆಳಗಿನ ಸಮಯದಲ್ಲಿಯೂ ಕೂಡ ಮಾಡಬೇಕು, ಒಟ್ಟಿಗೆ ಬಿಡಬಾರ್ದು, ಅಷ್ಟೇ ಬಿಡಬಾರ್ದು ಅನ್ನತಕ್ಕಂಥದ್ದೇ ಮುಖ್ಯ ಉದ್ದೇಶ. ಶ್ರೇಷ್ಠವಾದಂತಹ ಕಾಲ ಯಾವುದು ಅಂದರೆ 12 ಗಂಟೆಯ ನಂತರದಲ್ಲಿ ಅದನ್ನು ನಾವು ಆಚರಣೆಯನ್ನು ಮಾಡಬೇಕು. ಕೆಲವೊಂದು ನಿರ್ದಿಷ್ಟವಾದಂತಹ ತಿಥಿಗಳಲ್ಲಿ ಮಾಡಿದಾಗ ಚಂದ್ರಮಾನ ಅನುಸಾರವಾಗಿ ಅದು ಅಪರಾಹ್ನದಲ್ಲಿ ಇರಬೇಕು. ಆ ದಿವಸ ತಿಥಿಯ ಒಂದು ವ್ಯಾಪ್ತಿ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿದ್ದ, ಉದಾಹರಣೆಗೆ ಚೌತಿ ಅನ್ನತಕ್ಕಂಥದ್ದು ಆ ದಿವಸ ಸಂಪೂರ್ಣವಾಗಿ ಇರಬೇಕು. ಅದರಲ್ಲೂ ಅಪರಾಹ್ನದಲ್ಲಿ ಅಂದರೆ 12 ಗಂಟೆಯ ನಂತರದಲ್ಲಿ ಆ ತಿಥಿ ಇದ್ದಾಗ ಅವತ್ತು ಆ ತಿಥಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆದರೆ ಪಿತೃಪಕ್ಷದಲ್ಲಿ ಈ ಸಮಯವನ್ನು ನಾವು ನೋಡಬೇಕಾಗಿಲ್ಲ. ಅಪರಾಹ್ನ ಒಳ್ಳೆಯದು ಪಿತೃಕಾರ್ಯಕ್ಕೆ, ಆದರೆ ಪಿತೃಪಕ್ಷದಲ್ಲಿ ಯಾವುದೇ ಸಮಯ ಆಗಲಿ ಎಲ್ಲ ಸಮಯವೂ ಕೂಡ ಶ್ರೇಷ್ಠವೇ, ಎಲ್ಲ ಸಮಯವೂ ಕೂಡ ಪಿತೃಕಾರ್ಯಕ್ಕೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದೇ. ಆದ್ದರಿಂದ ಈ 15 ದಿವಸಗಳಲ್ಲಿ ಸಮಯವನ್ನು ನೋಡದೆ, ಕಾಲವನ್ಯ ವ್ಯಯ ಮಾಡದೆ, ಆದಷ್ಟು ಶ್ರದ್ಧಾಭಕ್ತಿಗಳಿಂದ, ಇದಕ್ಕೆ ಶ್ರದ್ಧೆಯ ಐತಿ ಶ್ರಾದ್ದ ಅಂತೇಳಿ ಹೇಳ್ತಾರೆ, ಶ್ರದ್ಧೆಯಿಂದ ಮಾಡತಕ್ಕಂಥದ್ದೇ ತಿಥಿ. ಆದ್ದರಿಂದ ಶ್ರದ್ಧೆಯಿಂದ ನಾವು ಮಾಡತಕ್ಕಂಥ, ಎಲ್ಲರಿಗೂ ಎಷ್ಟು ಅನುಕೂಲ ಇದೆ, ಎಲ್ಲರೂ ದುಡ್ಡು ಖರ್ಚು ಮಾಡಿ ಆಡಂಬರದಿಂದ ಮಾಡಬೇಕು ಅಂತೇನು ಹೇಳಿಲ್ಲ. ಅವರವರ ಯಥಾಶಕ್ತಿ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಗೆ ಅನುಸಾರವಾಗಿ ಆ ಸಮಯದಲ್ಲಿ ಹಿರಿಯರ ಒಂದು ನೆನಪನ್ನು ಮಾಡಿಕೊಂಡು ಅವರಿಗೆ ನಾವು ಕೊಡತಕ್ಕಂತಹ ತರ್ಪಣಗಳಿರ್ಬೋದು, ಪಿಂಡ ಇರಬಹುದು, ಅಥವಾ ಅವರಿಗೆ ಕೊಡತಕ್ಕಂತಹ ಭೋಜನ ಇರಬಹುದು, ಆ ಹವಿಸ್ಸಿರ್ಬೋದು, ಇವೆಲ್ಲವನ್ನು ಕೂಡ ಶ್ರದ್ಧಾಭಕ್ತಿಗಳಿಂದ ನಾವು ಸಮರ್ಪಣೆಯನ್ನು ಮಾಡಿದಾಗ ಮಾತ್ರ ಅದು ಪಿತೃಪಕ್ಷದ ಸಂಪೂರ್ಣವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಸೂಕ್ತವಾದಂತಹ ಸಮಯ ಅಂತಂದರೆ ಇದಕ್ಕೆ ಅಪರಾಹ್ನ ಕಾಲ ಅಂತೇಳಿ ಹೇಳ್ಬೋದು. ಸರ್, ಈಗ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಸಿಗದೆ ಈ
ಪಿತೃಪಕ್ಷಗಳಲ್ಲಿ ಅಂತಾರೆ. ಅದು ನಿಜನಾ ಸರ್? ಹಾಗಾದ್ರೆ ತಿಥಿ ಮಾಡಿದ್ರೆ ಮುಕ್ತಿ ಸಿಗಲ್ವಾ? ಪಿತೃಪಕ್ಷಗಳಲ್ಲಿ ನಾವು ಶ್ರಾದ್ದ ಮಾಡಿದ್ರೇನೆ ಸಿಗೋದಾ? ಆ ಥರ ಕೆಲವೊಂದು ಪ್ರಶ್ನೆಗಳು, ಗೊಂದಲಗಳು ಸಾಮಾನ್ಯವಾಗಿರುತ್ತೆ. ಈ ನಾನು ಆಗಲೇ ಹೇಳಿದಾಗೆ ದುರ್ಮರಣ ಅಥವಾ ಈ ಅಕಾಲಿಕ ಮರಣದಿಂದ ಮೃತ ಹೊಂದಿರತಕ್ಕಂಥವರಿಗೆ ನಾವು ಮಾಡ್ತಕ್ಕಂಥದ್ದು ಏನಿದೆ ಅದಕ್ಕೆ ನಿರ್ದಿಷ್ಟವಾದಂತಹ ತಿಥಿ ಇದೆ. ಅಂದರೆ ತ್ರಯೋದಶಿ, ದ್ವಾದಶಿ, ಅಂದರೆ ಅಮಾವಾಸ್ಯೆ ಹತ್ತಿರ ಬರುತ್ತೆ. ಅದನ್ನೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅವರು ಅತಂತ್ರವಾದ ಸ್ಥಿತಿ, ಅಂದರೆ ಪ್ರೇತತ್ವ ಹಾಗೆ ಉಳಿದುಕೊಂಡಿರುತ್ತೆ, ಪಿಶಾಚತ್ವ ಹಾಗೆ ಉಳಿದುಕೊಂಡಿರುತ್ತೆ. ಅವರು ಕೂಡ ತುಂಬ ಆಹಾಕಾರವನ್ನು ಹಸಿವು, ಬಾಯಾರಿಕೆ ಇದೆಲ್ಲ ಇರುತ್ತೆ. ಆ ಯಾತನಾಮಯ ಶರೀರ ಇವೆಲ್ಲ ಗರುಡ ಪುರಾಣದಲ್ಲಿ ಬರುತ್ತೆ. ಸತ್ತೋದ ನಂತರ ಎಲ್ಲಿ ಹೋಗ್ತಾರೆ, ಏನಾಗುತ್ತೆ, ಆತ್ಮ ಹೇಗಿರುತ್ತೆ, ಈ ಪಿಶಾಚತ್ವ ಯಾಕೆ ಬರುತ್ತೆ, ಪಿಶಾಚಿಗಳಾಗಿರ್ತಕ್ಕಂಥದ್ದು ಏಕೆ, ಅವರನ್ನು ಹೇಗೆ ನಾವು ಮುಕ್ತಿಯನ್ನು ಗೊಳಿಸ್ತಕ್ಕಂಥದ್ದು, ಆತ್ಮಕ್ಕೆ ಶಾಂತಿ ಇದೆ ಅಂದ್ರೇನು, ಇಲ್ಲ ಅಂದ್ರೇನು, ಆತ್ಮಕ್ಕೆ ಶಾಂತಿ ಇಲ್ಲದೇ ಇರತಕ್ಕಂತಹ ಆತ್ಮಗಳು ಏನು ಮಾಡುತ್ತೆ, ಎಲ್ಲ ವಿಶದವಾಗಿ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಅತೃಪ್ತವಾದಂತಹ ಆತ್ಮಗಳು, ಅಂದರೆ ಅಶಾಂತಿ ಇರತಕ್ಕಂತಹ ಆತ್ಮಗಳಿಗೆ ನಾವು ಸದ್ಗತಿ ಅಥವಾ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡಬೇಕಾದರೆ ಅದು ಪಿತೃಪಕ್ಷದಲ್ಲಿ ನಾವು ನಿರ್ದಿಷ್ಟವಾದಂತಹ ದಿವಸ ಅಥವಾ ಮಹಾಲಯ ಅಮಾವಾಸ್ಯೆಯ ದಿವಸ ನಾವು ಮಾಡತಕ್ಕಂತಹ ತಿಥಿ ತರ್ಪಣ ಏನಿದೆ ಅದು ವಿಶೇಷವಾಗಿ ಸಹಕಾರಿಯಾಗುತ್ತೆ. ಅಂದರೆ ಅತೃಪ್ತ ಆತ್ಮಗಳು ತೃಪ್ತವಾಗ್ತವೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಇರತಕ್ಕಂಥದ್ದು. ಜೊತೆಯಲ್ಲಿ ಇದಕ್ಕೆ ನಿರ್ದಿಷ್ಟವಾದಂತಹ ಕೆಲವೊಂದು ಕ್ಷೇತ್ರ ವಿಧಿಗಳನ್ನು ಕೂಡ ಸಮಯ ಬಂದಾಗ ಆಚರಿಸಿಕೊಳ್ಳಬೇಕಾಗುತ್ತೆ. ಆದ್ದರಿಂದ ಈ ಅತೃಪ್ತ ಆತ್ಮಗಳಿರ್ಬೋದು ಅಥವಾ ಪ್ರೇತತ್ವ ಇರತಕ್ಕಂಥದ್ದಿರ್ಬೋದು, ದುರ್ಮರಣಗಳಿಂದ ಮರಣ ಹೊಂದಿರತಕ್ಕಂಥವ್ರ ಆತ್ಮಗಳಿರ್ಬೋದು, ಇದಕ್ಕೆಲ್ಲ ಸದ್ಗತಿಯನ್ನು ಕೊಡಬೇಕಾದರೆ ಈ ಮಹಾಲಯ ಪಕ್ಷದಲ್ಲಿ, ಪಿತೃಪಕ್ಷದಲ್ಲಿ ನಾವು ಅವರಿಗೆ ಮಾಡತಕ್ಕಂತಹ ಶ್ರಾದ್ದವನ್ನು, ತರ್ಪಣಾದಿಗಳನ್ನು ಕೊಟ್ಟಾಗ ಮಾತ್ರ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಸರಿ, ಯಾರು ಮಾಡಬೇಕು ಶ್ರಾದ್ದನ? ತಂದೆ ತಾಯಿನ ಅಥವಾ ಮಕ್ಕಳು? ಯಾರು ಮಾಡಿದ್ರೆ ಶ್ರೇಷ್ಠ? ಅಥವಾ ಹೇಗೆ ಮಾಡಬೇಕು? ಮಕ್ಕಳು ಮಾಡ್ತಾರೆ ಅನ್ನೋದಾದರೂ ಅಜ್ಜ ಅಜ್ಜಂದರಿಗೆ ಹೇಗೆ ಮಾಡಬೇಕು ಅಂತ? ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಧರ್ಮದಲ್ಲಿ ಮಕ್ಕಳು ಮಾಡತಕ್ಕಂಥದ್ದೇ ಇದೆ. ಅಂದರೆ ಪುತ್ರ, ಪುನ್ನಾಮೋ ನರಕಾತ್ರಾಯತಿ ಇತಿ ಪುತ್ರ ಅಂತೇಳಿ ಹೇಳ್ತಾರೆ. ಪುತ್ರ ಅನ್ನತಕ್ಕಂತಹ ಪದಕ್ಕೆ ಡೆಫಿನೇಷನ್ ಅಂದರೆ ಪುತ್ರ ಅಂತ ಕೇವಲ ಮಗನಾಗಿ ಹುಟ್ಟಿದ ತಕ್ಷಣ ಅವನು ಪುತ್ರ ಅಂತೇಳಿ ಕರೆಸಿಕೊಳ್ಳುವುದಿಲ್ಲ. ಅವನಿಗೆ ಕೆಲವೊಂದು ಕರ್ತವ್ಯಗಳು ಇರುತ್ತೆ. ಅಂತಹ ಕರ್ತವ್ಯಗಳನ್ನು ಜೀವತೋ ವಾಕ್ಯಕರಣಾಥ ವೃತಾಯಾಂತಿ ಭೂರಿ ಭೋಜನ ಗಯಾಯಾಮ್ ಪಿಂಡಜಾನಂಚ ತಿವಿಪುತ್ರಸ್ಯ ಪುತ್ರತಃ ಅಂತೇಳಿ ಹೇಳ್ತಾರೆ. ಪುತ್ರ ಅಂತಕ್ಕಂತಹ ವಾಕ್ಯಕ್ಕೆ ಡೆಫಿನೇಷನ್ ಅಂದರೆ ಪುತ್ರ ಅಂದರೆ ಯಾರು? ಬದುಕಿದ್ದಾಗ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ವಿಧೇಯರಾಗಿ ನಡೆದುಕೊಳ್ಳಬೇಕು, ತಂದೆ ತಾಯಿಯನ್ನು ಪೂಜ್ಯಭಾವದಿಂದ ನೋಡಬೇಕು. ಇವರು ಮಕ್ಕಳು ಅಂತ ಹೇಳಿ ಕರೆಸಿಕೊಳ್ತಾರೆ. ವೃತಾಯಾಂತೆ ಭೂರಿ ಭೋಜನ, ಅವರು ಮರಣ ಹೊಂದಿದ ನಂತರದಲ್ಲಿ ಅವರ ಸದ್ಗತಿಗಾಗಿ ಮಾಡತಕ್ಕಂತಹ ಉತ್ತರ ಕ್ರಿಯೆಗಳನ್ನು ನಮಗೆ ತೋಚಿದಂತೆ ಅಲ್ಲ, ಶಾಸ್ತ್ರವಿಹಿತವಾಗಿ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ, ಹಿರಿಯರು ಹೇಗೆ ಹೇಳಿದ್ದಾರೋ ಆ ರೀತಿಯಾಗಿ ಉತ್ತರ ಕ್ರಿಯೆಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಭೋಜನಗಳನ್ನು, ಅನ್ನದಾನವನ್ನು ಮಾಡಿ ಆ ಮೂಲಕ ಋಣವನ್ನು ಕಳೆದುಕೊಳ್ಳಬೇಕು. ಗಯಾಯಾಮ್ ಪಿಂಡದಾನಂಚ ಅಂದರೆ ಪುಣ್ಯಕ್ಷೇತ್ರಗಳಲ್ಲಿ ಗಯಾ ಇರ್ಬೋದು, ಕಾಶಿ ಇರ್ಬೋದು, ಪ್ರಯಾಗ ಇರ್ಬೋದು, ಇಂತಹ ನೂರಾರು ಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇದೆ. ಅಂತಹ ಕ್ಷೇತ್ರಗಳಲ್ಲಿ ಸಮಯಾವಕಾಶ ಒದಗಿದಾಗ ಹೋಗಿ ಆ ಮೂಲಕ ತೀರ್ಥಕ್ಷೇತ್ರ ವಿಧಿಗಳನ್ನು ಮಾಡಬೇಕು. ಜೊತೆಯಲ್ಲಿ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ, ಪರ್ವಕಾಲಗಳು ಅಂದರೆ ಈ ಪಿತೃಪಕ್ಷ, ಮಹಾಲಯ ಪಕ್ಷ, ಈ ಪಕ್ಷ ಕಾಲದಲ್ಲಿ ವಿಶೇಷವಾಗಿ ಅವರಿಗೆ ಪಿಂಡದಾನಂಚ, ಪಿಂಡ ಪ್ರದಾನವನ್ನು ಮಾಡ್ತಾರೆ. ಈ 15 ದಿವಸಗಳಲ್ಲಿ ಅವರ ಹೆಸರನ್ನು ಹೇಳಿ ಹೆಸರಿಗೆ ಒಂದೊಂದು ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು, ತರ್ಪಣವನ್ನು ಕೊಡತಕ್ಕಂಥದ್ದು, ಇವೆಲ್ಲ ಶ್ರಾದ್ದದ ಕ್ರಮ. ಇಂತಹ ಪಿಂಡದಾನವನ್ನು ಮಾಡತಕ್ಕಂಥವನು ಯಾರು ಇದ್ದಾನೆ ಅವನೇ ಪುತ್ರನಾಗ್ತಾನೆ ಅಂಥೇಳಿ. ಪುತ್ರನಾದ ಮಾಡಬೇಕು ಅಂತಿಲ್ಲ, ಯಾರು ಮಾಡ್ತಾರೋ ಅವರೇ ಪುತ್ರರು. ಅದರ ನೇರವಾಗಿ ಸಂಬಂಧ ಮಕ್ಕಳಿಗೆ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳು, ಅದರಲ್ಲೂ ಹಿರಿಯರಿಗೆ ಅಂತಹ ಕರ್ತವ್ಯ ಅನ್ನತಕ್ಕಂಥದ್ದು ಇರುತ್ತೆ. ಹಿರಿಯರು ಮಾಡಿದರೆ ಎಲ್ಲರೂ ಮಾಡಿದಂಗೆ, ಅವ್ರು ಮಾಡಿದರೆ ಇವ್ರಿಗೆ ಪುಣ್ಯ ಬರಲ್ಲ, ಇವರೇ ಮಾಡಬೇಕು. ತಾಯಿಗೆ ಚಿಕ್ಕ ಮಗಳ ಮೇಲೆ ಪ್ರೀತಿ ಜಾಸ್ತಿ, ತಂದೆಗೆ ದೊಡ್ಡ ಮಗನ ಮೇಲೆ ಪ್ರೀತಿ ಜಾಸ್ತಿ, ಹೀಗಿದ್ದೆಲ್ಲ ಇದೆ. ಅದೆಲ್ಲ ಶಾಸ್ತ್ರದಲ್ಲಿ ಆ ರೀತಿಯೇನೂ ಇಲ್ಲ. ತಂದೆ ಆಗಲಿ ತಾಯಿ ಆಗಲಿ ಯಾರೇ ಆದರೂ ಕೂಡ ಹಿರಿಯ ಮಗನಿಗೆ, ಹಿರಿಯ ಪುತ್ರನಿಗೆ ವಿಶೇಷವಾಗಿ ಈ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ತರ್ಪಣಗಳು, ಶ್ರಾದ್ದದ ಒಂದು ಅಧಿಕಾರ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಅವನು ಮಾಡಲೇಬೇಕು, ಅವನು ಕರ್ತವ್ಯ. ಅದು ಆಗದೇ ಇದ್ದರೆ ಅಥವಾ ಮಕ್ಕಳೇ ಇಲ್ಲದೆ ಇರತಕ್ಕಂಥವ್ರು ಏನು ಮಾಡತಕ್ಕಂಥದ್ದು? ಮಕ್ಕಳೇ ಇಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಕೂಡ
ಅವರು ಯಾರೋ ಪ್ರತಿನಿಧಿಯಾಗಿ ಇಟ್ಟುಕೊಂಡು ಮಾಡುವುದಕ್ಕೆ ಅವಕಾಶ ನಮ್ಮ ಧರ್ಮದಲ್ಲಿ ಇದೆ, ಅವರು ಕೂಡ ಮಾಡ್ಬೋದು. ಮಕ್ಕಳೇ ಇಲ್ಲದೆ ಇರತಕ್ಕಂಥವ್ರು ಯಾರಾದರೂ ಒಬ್ಬರು ಪ್ರತಿನಿಧಿ ಅಂದರೆ ಕರ್ತೃ ಅಂತೇಳಿ ಹೇಳ್ತಾರೆ, ಯಾರೋ ಒಬ್ಬರನ್ನ ಇಟ್ಟುಕೊಂಡು ಆಮೇಲೆ ಆ ಕೆಲಸವನ್ನು ಆ ಶ್ರಾದ್ದವನ್ನು ಮಾಡುವುದಕ್ಕೆ ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬರ ಇಟ್ಟು ಆ ಮೂಲಕ ಅಂದರೆ ದಾಯಾದಿಗಳಿರ್ಬೋದು, ಕುಟುಂಬದವರು ಇರ್ಬೋದು, ಅಣ್ಣ ತಮ್ಮಂದಿರ ಕಸಿನ್ ಬ್ರದರ್ಸ್ ಯಾರಾದರೂ ಅವರನ್ನು ಮೂಲಕ ಪ್ರತಿನಿಧಿಯಾಗಿ ತೆಗೆದುಕೊಂಡು ಆ ಮೂಲಕ ಆ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಅವರಿಂದ ಮಾಡಿಸಬಹುದು. ಅವರು ಅದು ಕೂಡ ಒಂದು ವಿಶೇಷವಾಗಿ ಯಾಗವನ್ನು ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ದೊಡ್ಡ ಯಾಗ, ದೊಡ್ಡ ತೀರ್ಥಕ್ಷೇತ್ರ ಯಾತ್ರೆ ಇಂತಹದ್ದೆಲ್ಲ ಮಾಡಿದರೆ ಏನು ಪುಣ್ಯ ಬರುತ್ತೋ, ಈ ಯಾರು ಈ ಗತಿ ಇಲ್ಲದೆ ಇರತಕ್ಕಂಥವರಿಗೆ ಒಂದು ತಿಥಿಯನ್ನು ಮಾಡುವುದರಿಂದಲೂ ಕೂಡ ಅಂತಹ ಯಜ್ಞ ಯಾಗದ ಫಲ ಸಿಗುತ್ತೆ ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಯಾರು ಮಕ್ಕಳು ಗಂಡು ಮಗ ಮಾಡಬೇಕು, ಗಂಡು ಮಕ್ಕಳ ಕರ್ತವ್ಯ ಅದು, ಹೆಣ್ಣು ಮಕ್ಕಳು ಕೂಡ ಅದನ್ನು ಮಾಡಬೇಕಾಗತ್ತೆ. ಅವರು ಮಕ್ಕಳು ಇಲ್ಲದೇ ಇರತಕ್ಕಂಥವ್ರು ಯಾರಾದರೂ ಅದನ್ನು ಮಾಡಬಹುದು, ಅದನ್ನು ಮಾಡಿದ್ರೂ ಕೂಡ ಅವರಿಗಷ್ಟೇ ಪುಣ್ಯವನ್ನು ಸಿಗುತ್ತೆ. ಅದರಿಂದ ಯಾರು ಮಾಡ್ತಾರೆ ಅನ್ನತಕ್ಕಂಥದ್ದಕ್ಕಿಂತ ಮಾಡುವುದು ತುಂಬ ಮುಖ್ಯವಾಗಿರುವುದರಿಂದ ಇಂತಹ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ, ವಿಶೇಷವಾದಂತಹ ದಿನಗಳಲ್ಲಿ, ಪಿತೃಪಕ್ಷದಲ್ಲಿ ನಾವು ಗತಿಸಿರತಕ್ಕಂಥವರಿಗೆ ಆ ಮೂಲಕ ಅವರಿಗೆ ತರ್ಪಣ, ಪಿಂಡ ಪ್ರದಾನ, ಆ ಮೂಲಕ ಭೋಜನ ಇವುಗಳನ್ನು ಸಮರ್ಪಣೆಯನ್ನು ಮಾಡಿ ಆ ಮೂಲಕ ಗೋಪೂಜೆ, ವಾಯಸ, ಕಾಗೆಗಿಡತಕ್ಕಂಥ ಇವೆಲ್ಲ ಆ ಮೂಲಕ ಆ ಪಿತೃದೇವತೆಗಳನ್ನು ನಾವು ಆಚರಿಸಿದಾಗ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ. ಜೊತೆಯಲ್ಲಿ ನೇರವಾದಂತಹ ಅಧಿಕಾರ ಇರತಕ್ಕಂಥದ್ದು ಗಂಡು ಮಗನಿಗೆ, ಹೆಣ್ಣು ಮಕ್ಕಳಿಗೆ, ನಂತರದಲ್ಲಿ ಯಾರು ಬೇಕಾದರೂ ಅದನ್ನು ಮಾಡಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.